ಅಕ್ರಮವಾಗಿ ಸಾಗಿಸ್ತಾ ಇದ್ದಂತಹ ಮದ್ಯದ ಬಾಕ್ಸ್ ಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ರೇಡ್ ಮಾಡಿದ ನಂತರ ಸುಮಾರು 9 ಬಾಕ್ಸ್ ಗಳನ್ನ ಪೊಲೀಸರು ವಶಪಡಿಸಿಕೊಂಡಿರುವಂತದ್ದು. ಬೆಳಗಾವಿ ಮಾರ್ಗದಿಂದ ಮಹಾರಾಷ್ಟ್ರಕ್ಕೆ ತಲುಪಬೇಕಾಗಿತ್ತು ಈ ಒಂದು ಮದ್ಯದ ಬಾಕ್ಸ್ ಗಳು. ಯಾವ ರೀತಿ ಇತ್ತು ಹಾಗಾದ್ರೆ ಪೊಲೀಸರ ಕಾರ್ಯಾಚರಣೆ ನೀವೇ ನೋಡಿ. ಮಡಿಕೇರಿಗೆ ದಿನೇ ದಿನೇ ಬರುವಂತ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಿದೆ. ಆದ್ರೆ ಬರುವಂತ ಪ್ರವಾಸಿಗರಿಗೆ ಇಲ್ಲಿ ಯಾವುದೇ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಅದರಲ್ಲೂ ವಿಶೇಷವಾಗಿ ಮಡಿಕೇರಿಗೆ ಬರುವಂತ ದಿನಕ್ಕೆ ಸಾವಿರಾರು ಪ್ರವಾಸಿಗರು ನೇರವಾಗಿ ಬರುವಂತದ್ದು ಮಡಿಕೇರಿಯ ಪ್ರಮುಖ ಪ್ರವಾಸಿ ತಾಣ ರಾಜಸಿಟಿಗೆ ಬರುವಂತವರಿಗೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆನೇ ಇಲ್ಲ, ರಸ್ತೆಯಲ್ಲಿ ನಿಲ್ಲಿಸುವಂತದ್ದು. ಈಗ ನಾವು ಇದ್ದೇವೆ ರಸ್ತೆ ಇದು ಮಡಿಕೇರಿ ಮುಖ್ಯ ರಸ್ತೆ ರಾಜಸಿಟಿ ಮಾರ್ಗವಾಗಿ ಹೋಗುವಂತದ್ದು. ಜಿಲ್ಲಾ ಪಂಚಾಯತ್ ಕಚೇರಿಗೆಲ್ಲ ಇದೇ ರೋಡ್ ಮಾರ್ಗವಾಗಿ ಹೋಗಬೇಕು. ಮತ್ತೆ ಪ್ರವಾಸಿಗರು ಯಾರು ಬಂದ್ರು ಕೂಡ ಇದೇ ರಸ್ತೆಗಾಗಿ ಬರ್ತಾರೆ. ನೋಡಿ, ಇಲ್ಲಿ ನಿಲ್ಲಿಸಿದರೆ ಪಾರ್ಕಿಂಗ್ ಇದೆ. ಈ ರೋಡ್ ಅಲ್ಲಿ ಬಂದು ಇಲ್ಲಿ ರೋಡಲ್ಲಿ ನಿಲ್ಲಿಸಿ ಹೋಗುವಂತದ್ದು. ಮತ್ತೆ ಇಲ್ಲಿ ಈ ರೀತಿ ನಿಲ್ಲಿಸಿದಾಗ ಏನಾಗುತ್ತೆ ಅಂದ್ರೆ ಸ್ಥಳೀಯರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಜಾಗನೇ ಇರಲ್ಲ. ಪೊಲೀಸರು ಹರಸಾಹಸ ಪಡಬೇಕಾಗುತ್ತೆ. ಅದರಿಂದ ಬದಲಿ ಪಾರ್ಕಿಂಗ್ ವ್ಯವಸ್ಥೆ ನಿರ್ಮಾಣ ಮಾಡಿ ಅಂತ ಹೇಳಿ ಹಲವು ವರ್ಷಗಳಿಂದ ಬೇಡಿಕೆ ಇದೆ. ಇದು ಕೂಡ ಸಾಧ್ಯವಾಗ್ತಿಲ್ಲ. ಮತ್ತೆ ಇಲ್ಲಿ ಕೂಡ ಟ್ರಾಫಿಕ್ ಪೊಲೀಸರು ಕೂಡ ಇರ್ತಾರೆ. ಮತ್ತೆ ನೋಡಿ, ಇಲ್ಲಿ ಬಂದು ಎಲ್ಲ ನಿಲ್ಲಿಸ್ತಾರೆ. ರಜಾ ದಿನಗಳಲ್ಲಿ ಅಂತೂ ಹೆಚ್ಚು ವಾಹನಗಳು ಬರುವಂತದ್ದು, ಇಲ್ಲೇ ರಸ್ತೆಯಲ್ಲೇ ನಿಲ್ಲಿಸಿ ಪ್ರವಾಸಿಗರನ್ನು ಇಳಿಸಿ ಹೋಗುವಂತದ್ದು. ಆ ಸಂದರ್ಭ ತೀವ್ರ ಸಮಸ್ಯೆ ಆಗುತ್ತೆ. ನೋಡಿ, ರಾಜಾ ಸೀಟ್ ಪಕ್ಕದಲ್ಲಿದೆ, ಅಲ್ಲೇ ಕಾಣುವಂತದ್ದು ರಾಜಾ ಸೀಟ್. ಇಲ್ಲಿ ಈ ರಸ್ತೆಯಲ್ಲಿ ವಾಹನ ಪಾರ್ಕಿಂಗ್ ಮಾಡುವಂತದ್ದು. ಈ ರಸ್ತೆ ಎಷ್ಟು ವಾಹನ ನಿಲ್ಲಿಸಬಹುದು ಅಂತ ನೋಡಿ. ಇಲ್ಲಿ ಒಂದು 50 ವಾಹನ ನಿಲ್ಲಿಸಿದ್ರೆ ಸಂಪೂರ್ಣ ಭರ್ತಿ ಆಗುತ್ತೆ. ಮತ್ತೆ ವಾಹನಕ್ಕೆ ಪಾರ್ಕಿಂಗ್ ಇಲ್ಲ ಅಂತ ಹೇಳಿ ಎಲ್ಲೆಲ್ಲಿ ರಸ್ತೆ ಇರುತ್ತೆ ಆ ರಸ್ತೆಗಳೆಲ್ಲ ಹೋಗಿ ಪಾರ್ಕಿಂಗ್ ಮಾಡುವಂತದ್ದು. ಅದರಿಂದ ಈ ಪಕ್ಕದಲ್ಲಿ ಒಂದು ತೋಟಗಾರಿಕೆ ಇಲಾಖೆಗೆ ಸೇರಿದಂತ ಜಾಗ ಇದೆ. ಇಲ್ಲಿ ಏನು ಶೇಡ್ ನೆಟ್ ಹಾಕಿದ್ದಾರೆ. ಅದರ ಒಳಗಡೆ ಒಂದು 2 ರಿಂದ 3 ಎಕರೆ ಜಾಗ ಇದೆ. ಅದನ್ನು ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಅಂತ ಹೇಳುವಂತದ್ದು ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಪುಟಾಣಿ ರೈಲ್ ಇತ್ತು, ಹಲವು ವರ್ಷಗಳ ಹಿಂದೆ ಪುಟಾಣಿ ರೈಲ್ ಇತ್ತು ರಾಜಸಿಟ್ ಪಕ್ಕದಲ್ಲಿ. ಅದು ಬಂದಾಗಿ ಸುಮಾರು 6-7 ವರ್ಷ ಆಗಿದೆ. ಅದರಿಂದ ಆ ಜಾಗವನ್ನು ಅದನ್ನು ತೆರವು ಮಾಡಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ರೆ ಸುಮಾರು ಒಂದು 500-600 ವಾಹನಗಳು ನಿಲ್ಲಿಸಬಹುದು ಅಂತ ಹೇಳುವಂತದ್ದು ಒಂದು ಮನವಿ ಇದೆ. ಅದರಿಂದ ಅದಕ್ಕೆ ನಗರಸಭೆ ಅದಕ್ಕೆ ತೋಟಗಾರಿಕೆ ಇಲಾಖೆ ಒಪ್ಕೊಂಡು ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು. ಅದನ್ನು ಮಾಡೋದು ಸೂಕ್ತ ಅಂತ ಹೇಳುವಂತದ್ದು. ಯಾಕಂದ್ರೆ ಇಲ್ಲಾಂದ್ರೆ ತಮ್ಮ ತೀವ್ರ ಸಮಸ್ಯೆ. ಈ ರೀತಿ ಬರುವಾಗ ಇಲ್ಲಿ ಪಾರ್ಕಿಂಗ್ ಇಲ್ಲೇ ರಸ್ತೆಯಲ್ಲಿ ಹೋಗುವಂತದ್ದು ಇದೆ ಅಂತ ಹೇಳುವಾಗ ತೀವ್ರ ಸಮಸ್ಯೆ ಆಗುತ್ತೆ. ಅದು ನೋಡಿ, ಈ ತರ ಇಲ್ಲಿ ಈಗ ಒಂದು ಟಿಟಿ ವಾಹನ ಬಂದು ನಿಂತಿದೆ ನೋಡಿ, ಪ್ರವಾಸಿಗರೆಲ್ಲ ಹತ್ತಾ ಇದ್ದಾರೆ. ಅದಕ್ಕೆ ಈ ರೀತಿ ರಸ್ತೆಯಲ್ಲಿ ನಿಂತುಕೊಳ್ಳುವಂತದ್ದು. ಮತ್ತೆ ಅಕ್ರಮವಾಗಿ ಸಾಗಿಸ್ತಾ ಇದ್ದಂತಹ ಮದ್ಯದ ಬಾಕ್ಸ್ ಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ರೇಡ್ ಮಾಡಿದ ನಂತರ ಸುಮಾರು 9 ಬಾಕ್ಸ್ ಗಳನ್ನ ಪೊಲೀಸರು ವಶಪಡಿಸಿಕೊಂಡಿರುವಂತದ್ದು. ಬೆಳಗಾವಿ ಮಾರ್ಗದಿಂದ ಮಹಾರಾಷ್ಟ್ರಕ್ಕೆ ತಲುಪಬೇಕಾಗಿತ್ತು ಈ ಒಂದು ಮದ್ಯದ ಬಾಕ್ಸ್ ಗಳು. ಯಾವ ರೀತಿ ಇತ್ತು ಹಾಗಾದ್ರೆ ಪೊಲೀಸರ ಕಾರ್ಯಾಚರಣೆ ನೀವೇ ನೋಡಿ. ಮಡಿಕೇರಿಗೆ ದಿನೇ ದಿನೇ ಬರುವಂತ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಿದೆ. ಆದ್ರೆ ಬರುವಂತ ಪ್ರವಾಸಿಗರಿಗೆ ಇಲ್ಲಿ ಯಾವುದೇ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಅದರಲ್ಲೂ ವಿಶೇಷವಾಗಿ ಮಡಿಕೇರಿಗೆ ಬರುವಂತ ದಿನಕ್ಕೆ ಸಾವಿರಾರು ಪ್ರವಾಸಿಗರು ನೇರವಾಗಿ ಬರುವಂತದ್ದು ಮಡಿಕೇರಿಯ ಪ್ರಮುಖ ಪ್ರವಾಸಿ ತಾಣ ರಾಜಸಿಟಿಗೆ ಬರುವಂತವರಿಗೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆನೇ ಇಲ್ಲ, ರಸ್ತೆಯಲ್ಲಿ ನಿಲ್ಲಿಸುವಂತದ್ದು. ಈಗ ನಾವು ಇದ್ದೇವೆ ರಸ್ತೆ ಇದು ಮಡಿಕೇರಿ ಮುಖ್ಯ ರಸ್ತೆ ರಾಜಸಿಟಿ ಮಾರ್ಗವಾಗಿ ಹೋಗುವಂತದ್ದು. ಜಿಲ್ಲಾ ಪಂಚಾಯತ್ ಕಚೇರಿಗೆಲ್ಲ ಇದೇ ರೋಡ್ ಮಾರ್ಗವಾಗಿ ಹೋಗಬೇಕು. ಮತ್ತೆ ಪ್ರವಾಸಿಗರು ಯಾರು ಬಂದ್ರು ಕೂಡ ಇದೇ ರಸ್ತೆಗಾಗಿ ಬರ್ತಾರೆ. ನೋಡಿ, ಇಲ್ಲಿ ನಿಲ್ಲಿಸಿದರೆ ಪಾರ್ಕಿಂಗ್ ಇದೆ. ಈ ರೋಡ್ ಅಲ್ಲಿ ಬಂದು ಇಲ್ಲಿ ರೋಡಲ್ಲಿ ನಿಲ್ಲಿಸಿ ಹೋಗುವಂತದ್ದು. ಮತ್ತೆ ಇಲ್ಲಿ ಈ ರೀತಿ ನಿಲ್ಲಿಸಿದಾಗ ಏನಾಗುತ್ತೆ ಅಂದ್ರೆ ಸ್ಥಳೀಯರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಜಾಗನೇ ಇರಲ್ಲ. ಪೊಲೀಸರು ಹರಸಾಹಸ ಪಡಬೇಕಾಗುತ್ತೆ. ಅದರಿಂದ ಬದಲಿ ಪಾರ್ಕಿಂಗ್ ವ್ಯವಸ್ಥೆ ನಿರ್ಮಾಣ ಮಾಡಿ ಅಂತ ಹೇಳಿ ಹಲವು ವರ್ಷಗಳಿಂದ ಬೇಡಿಕೆ ಇದೆ. ಇದು ಕೂಡ ಸಾಧ್ಯವಾಗ್ತಿಲ್ಲ. ಮತ್ತೆ ಇಲ್ಲಿ ಕೂಡ ಟ್ರಾಫಿಕ್ ಪೊಲೀಸರು ಕೂಡ ಇರ್ತಾರೆ. ಮತ್ತೆ ನೋಡಿ, ಇಲ್ಲಿ ಬಂದು ಎಲ್ಲ ನಿಲ್ಲಿಸ್ತಾರೆ. ರಜಾ ದಿನಗಳಲ್ಲಿ ಅಂತೂ ಹೆಚ್ಚು ವಾಹನಗಳು ಬರುವಂತದ್ದು, ಇಲ್ಲೇ ರಸ್ತೆಯಲ್ಲೇ ನಿಲ್ಲಿಸಿ ಪ್ರವಾಸಿಗರನ್ನು ಇಳಿಸಿ ಹೋಗುವಂತದ್ದು. ಆ ಸಂದರ್ಭ ತೀವ್ರ ಸಮಸ್ಯೆ ಆಗುತ್ತೆ. ನೋಡಿ, ರಾಜಾ ಸೀಟ್ ಪಕ್ಕದಲ್ಲಿದೆ, ಅಲ್ಲೇ ಕಾಣುವಂತದ್ದು ರಾಜಾ ಸೀಟ್. ಇಲ್ಲಿ ಈ ರಸ್ತೆಯಲ್ಲಿ ವಾಹನ ಪಾರ್ಕಿಂಗ್ ಮಾಡುವಂತದ್ದು. ಈ ರಸ್ತೆ ಎಷ್ಟು ವಾಹನ ನಿಲ್ಲಿಸಬಹುದು ಅಂತ ನೋಡಿ. ಇಲ್ಲಿ ಒಂದು 50 ವಾಹನ ನಿಲ್ಲಿಸಿದ್ರೆ ಸಂಪೂರ್ಣ ಭರ್ತಿ ಆಗುತ್ತೆ. ಮತ್ತೆ ವಾಹನಕ್ಕೆ ಪಾರ್ಕಿಂಗ್ ಇಲ್ಲ ಅಂತ ಹೇಳಿ ಎಲ್ಲೆಲ್ಲಿ ರಸ್ತೆ ಇರುತ್ತೆ ಆ ರಸ್ತೆಗಳೆಲ್ಲ ಹೋಗಿ ಪಾರ್ಕಿಂಗ್ ಮಾಡುವಂತದ್ದು. ಅದರಿಂದ ಈ ಪಕ್ಕದಲ್ಲಿ ಒಂದು ತೋಟಗಾರಿಕೆ ಇಲಾಖೆಗೆ ಸೇರಿದಂತ ಜಾಗ ಇದೆ. ಇಲ್ಲಿ ಏನು ಶೇಡ್ ನೆಟ್ ಹಾಕಿದ್ದಾರೆ. ಅದರ ಒಳಗಡೆ ಒಂದು 2 ರಿಂದ 3 ಎಕರೆ ಜಾಗ ಇದೆ. ಅದನ್ನು ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಅಂತ ಹೇಳುವಂತದ್ದು ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಪುಟಾಣಿ ರೈಲ್ ಇತ್ತು, ಹಲವು ವರ್ಷಗಳ ಹಿಂದೆ ಪುಟಾಣಿ ರೈಲ್ ಇತ್ತು ರಾಜಸಿಟ್ ಪಕ್ಕದಲ್ಲಿ. ಅದು ಬಂದಾಗಿ ಸುಮಾರು 6-7 ವರ್ಷ ಆಗಿದೆ. ಅದರಿಂದ ಆ ಜಾಗವನ್ನು ಅದನ್ನು ತೆರವು ಮಾಡಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ರೆ ಸುಮಾರು ಒಂದು 500-600 ವಾಹನಗಳು ನಿಲ್ಲಿಸಬಹುದು ಅಂತ ಹೇಳುವಂತದ್ದು ಒಂದು ಮನವಿ ಇದೆ. ಅದರಿಂದ ಅದಕ್ಕೆ ನಗರಸಭೆ ತೋಟಗಾರಿಕೆ ಇಲಾಖೆ ಒಪ್ಕೊಂಡು ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು. ಅದನ್ನು ಮಾಡೋದು ಸೂಕ್ತ ಅಂತ ಹೇಳುವಂತದ್ದು. ಯಾಕಂದ್ರೆ ಇಲ್ಲಾಂದ್ರೆ ತಮ್ಮ ತೀವ್ರ ಸಮಸ್ಯೆ. ಈ ರೀತಿ ಬರುವಾಗ ಇಲ್ಲಿ ಪಾರ್ಕಿಂಗ್ ಇಲ್ಲೇ ರಸ್ತೆಯಲ್ಲಿ ಹೋಗುವಂತದ್ದು ಇದೆ ಅಂತ ಹೇಳುವಾಗ ತೀವ್ರ ಸಮಸ್ಯೆ ಆಗುತ್ತೆ. ಅದು ನೋಡಿ, ಈ ತರ ಇಲ್ಲಿ ಈಗ ಒಂದು ಟಿಟಿ ವಾಹನ ಬಂದು ನಿಂತಿದೆ ನೋಡಿ, ಪ್ರವಾಸಿಗರೆಲ್ಲ ಹತ್ತಾ ಇದ್ದಾರೆ. ಅದಕ್ಕೆ ಈ ರೀತಿ ರಸ್ತೆಯಲ್ಲಿ ನಿಂತುಕೊಳ್ಳುವಂತದ್ದು. ಮತ್ತೆ ಇಲ್ಲಿ
ಅಕ್ರಮವಾಗಿ ಸಾಗಿಸ್ತಾ ಇದ್ದಂತಹ ಮದ್ಯದ ಬಾಕ್ಸ್ ಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ರೇಡ್ ಮಾಡಿದ ನಂತರ ಸುಮಾರು 9 ಬಾಕ್ಸ್ ಗಳನ್ನ ಪೊಲೀಸರು ವಶಪಡಿಸಿಕೊಂಡಿರುವಂತದ್ದು. ಬೆಳಗಾವಿ ಮಾರ್ಗದಿಂದ ಮಹಾರಾಷ್ಟ್ರಕ್ಕೆ ತಲುಪಬೇಕಾಗಿತ್ತು ಈ ಒಂದು ಮದ್ಯದ ಬಾಕ್ಸ್ ಗಳು. ಯಾವ ರೀತಿ ಇತ್ತು ಹಾಗಾದ್ರೆ ಪೊಲೀಸರ ಕಾರ್ಯಾಚರಣೆ ನೀವೇ ನೋಡಿ. ಮಡಿಕೇರಿಗೆ ದಿನೇ ದಿನೇ ಬರುವಂತ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಿದೆ. ಆದ್ರೆ ಬರುವಂತ ಪ್ರವಾಸಿಗರಿಗೆ ಇಲ್ಲಿ ಯಾವುದೇ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಅದರಲ್ಲೂ ವಿಶೇಷವಾಗಿ ಮಡಿಕೇರಿಗೆ ಬರುವಂತ ದಿನಕ್ಕೆ ಸಾವಿರಾರು ಪ್ರವಾಸಿಗರು ನೇರವಾಗಿ ಬರುವಂತದ್ದು ಮಡಿಕೇರಿಯ ಪ್ರಮುಖ ಪ್ರವಾಸಿ ತಾಣ ರಾಜಾಸಿಟಿಗೆ ಬರುವಂತವರಿಗೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆನೇ ಇಲ್ಲ, ರಸ್ತೆಯಲ್ಲಿ ನಿಲ್ಲಿಸುವಂತದ್ದು. ಈಗ ನಾವು ಇದ್ದೇವೆ ರಸ್ತೆ ಇದು ಮಡಿಕೇರಿ ಮುಖ್ಯ ರಸ್ತೆ ರಾಜಾಸಿಟ್ ಮಾರ್ಗವಾಗಿ ಹೋಗುವಂತದ್ದು. ಜಿಲ್ಲಾ ಪಂಚಾಯತ್ ಕಚೇರಿಗೆಲ್ಲ ಇದೇ ರೋಡ್ ಮಾರ್ಗವಾಗಿ ಹೋಗಬೇಕು. ಮತ್ತೆ ಪ್ರವಾಸಿಗರು ಯಾರು ಬಂದ್ರು ಕೂಡ ಇದೇ ರಸ್ತೆಗಾಗಿ ಬರ್ತಾರೆ. ನೋಡಿ, ಇಲ್ಲಿ ನಿಲ್ಲಿಸಿದರೆ ಪಾರ್ಕಿಂಗ್ ಇದೆ. ಈ ರೋಡಲ್ಲಿ ಬಂದು ಇಲ್ಲಿ ರೋಡಲ್ಲಿ ನಿಲ್ಲಿಸಿ ಹೋಗುವಂತದ್ದು. ಮತ್ತೆ ಇಲ್ಲಿ ಈ ರೀತಿ ನಿಲ್ಲಿಸಿದಾಗ ಏನಾಗುತ್ತೆ ಅಂದ್ರೆ ಸ್ಥಳೀಯರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಜಾಗನೇ ಇರಲ್ಲ. ಪೊಲೀಸರು ಹರಸಾಹಸ ಪಡಬೇಕಾಗುತ್ತೆ. ಅದರಿಂದ ಬದಲಿ ಪಾರ್ಕಿಂಗ್ ವ್ಯವಸ್ಥೆ ನಿರ್ಮಾಣ ಮಾಡಿ ಅಂತ ಹೇಳಿ ಹಲವು ವರ್ಷಗಳಿಂದ ಬೇಡಿಕೆ ಇದೆ. ಇದು ಕೂಡ ಸಾಧ್ಯವಾಗ್ತಿಲ್ಲ. ಮತ್ತೆ ಇಲ್ಲಿ ಕೂಡ ಟ್ರಾಫಿಕ್ ಪೊಲೀಸರು ಕೂಡ ಇರ್ತಾರೆ. ಮತ್ತೆ ನೋಡಿ, ಇಲ್ಲಿ ಬಂದು ಎಲ್ಲ ನಿಲ್ಲಿಸ್ತಾರೆ. ರಜಾ ದಿನಗಳಲ್ಲಿ ಅಂತೂ ಹೆಚ್ಚು ವಾಹನಗಳು ಬರುವಂತದ್ದು, ಇಲ್ಲೇ ರಸ್ತೆಯಲ್ಲೇ ನಿಲ್ಲಿಸಿ ಪ್ರವಾಸಿಗರನ್ನು ಇಳಿಸಿ ಹೋಗುವಂತದ್ದು. ಆ ಸಂದರ್ಭ ತೀವ್ರ ಸಮಸ್ಯೆ ಆಗುತ್ತೆ. ನೋಡಿ, ರಾಜಾ ಸೀಟ್ ಅಲ್ಲಿ ಪಕ್ಕದಲ್ಲಿ ಇದೆ, ಅಲ್ಲೇ ಕಾಣುವಂತದ್ದು ರಾಜಾ ಸೀಟ್. ಅದು ಇಲ್ಲಿ ಈ ರಸ್ತೆಯಲ್ಲಿ ವಾಹನ ಪಾರ್ಕಿಂಗ್ ಮಾಡುವಂತದ್ದು. ಈ ರಸ್ತೆ ಎಷ್ಟು ವಾಹನ ನಿಲ್ಲಿಸಬಹುದು ಅಂತ ನೋಡಿ. ಇಲ್ಲಿ ಒಂದು 50 ವಾಹನ ನಿಲ್ಲಿಸಿದ್ರೆ ಸಂಪೂರ್ಣ ಭರ್ತಿ ಆಗುತ್ತೆ. ಮತ್ತೆ ವಾಹನಕ್ಕೆ ಪಾರ್ಕಿಂಗ್ ಇಲ್ಲ ಅಂತ ಹೇಳಿ ಎಲ್ಲೆಲ್ಲಿ ರಸ್ತೆ ಇರುತ್ತೆ ಆ ರಸ್ತೆಗಳೆಲ್ಲ ಹೋಗಿ ಪಾರ್ಕಿಂಗ್ ಮಾಡುವಂತದ್ದು. ಅದರಿಂದ ಈ ಪಕ್ಕದಲ್ಲಿ ಒಂದು ತೋಟಗಾರಿಕೆ ಇಲಾಖೆಗೆ ಸೇರಿದಂತ ಜಾಗ ಇದೆ. ಇಲ್ಲಿ ಏನು ಶೇಡ್ ನೆಟ್ ಹಾಕಿದ್ದಾರೆ. ಅದರ ಒಳಗಡೆ ಒಂದು 2 ರಿಂದ 3 ಎಕರೆ ಜಾಗ ಇದೆ. ಅದನ್ನು ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಅಂತ ಹೇಳುವಂತದ್ದು ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಪುಟಾಣಿ ರೈಲ್ ಇತ್ತು, ಹಲವು ವರ್ಷಗಳ ಹಿಂದೆ ಪುಟಾಣಿ ರೈಲ್ ಇತ್ತು ರಾಜಾಸೀಟ್ ಪಕ್ಕದಲ್ಲಿ. ಅದು ಬಂದಾಗಿ ಸುಮಾರು 6-7 ವರ್ಷ ಆಗಿದೆ. ಅದರಿಂದ ಆ ಜಾಗವನ್ನು ಅದನ್ನು ತೆರವು ಮಾಡಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ರೆ ಸುಮಾರು ಒಂದು 500-600 ವಾಹನಗಳು ನಿಲ್ಲಿಸಬಹುದು ಅಂತ ಹೇಳುವಂತದ್ದು ಒಂದು ಮನವಿ ಇದೆ. ಅದರಿಂದ ಅದಕ್ಕೆ ನಗರಸಭೆ ಅದಕ್ಕೆ ತೋಟಗಾರಿಕೆ ಇಲಾಖೆ ಒಪ್ಕೊಂಡು ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು. ಅದನ್ನು ಮಾಡೋದು ಸೂಕ್ತ ಅಂತ ಹೇಳುವಂತದ್ದು. ಯಾಕಂದ್ರೆ ಇಲ್ಲಾಂದ್ರೆ ತಮ್ಮ ತೀವ್ರ ಸಮಸ್ಯೆ. ಈ ರೀತಿ ಬರುವಾಗ ಇಲ್ಲಿ ಪಾರ್ಕಿಂಗ್ ಇಲ್ಲೇ ರಸ್ತೆಯಲ್ಲಿ ಹೋಗುವಂತದ್ದು ಇದೆ ಅಂತ ಹೇಳುವಾಗ ತೀವ್ರ ಸಮಸ್ಯೆ ಆಗುತ್ತೆ. ಅದು ನೋಡಿ, ಈ ತರ ಇಲ್ಲಿ ಈಗ ಒಂದು ಟಿಟಿ ವಾಹನ ಬಂದು ನಿಂತಿದೆ ನೋಡಿ, ಪ್ರವಾಸಿಗರೆಲ್ಲ ಹತ್ತಾ ಇದ್ದಾರೆ. ಅದಕ್ಕೆ ಈ ರೀತಿ ರಸ್ತೆಯಲ್ಲಿ ನಿಂತುಕೊಳ್ಳುವಂತದ್ದು. ಮತ್ತೆ ಅಕ್ರಮವಾಗಿ ಸಾಗಿಸ್ತಾ ಇದ್ದಂತಹ ಮದ್ಯದ ಬಾಕ್ಸ್ ಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ರೇಡ್ ಮಾಡಿದ ನಂತರ ಸುಮಾರು 9 ಬಾಕ್ಸ್ ಗಳನ್ನ ಪೊಲೀಸರು ವಶಪಡಿಸಿಕೊಂಡಿರುವಂತದ್ದು. ಬೆಳಗಾವಿ ಮಾರ್ಗದಿಂದ ಮಹಾರಾಷ್ಟ್ರಕ್ಕೆ ತಲುಪಬೇಕಾಗಿತ್ತು ಈ ಒಂದು ಮದ್ಯದ ಬಾಕ್ಸ್ ಗಳು. ಯಾವ ರೀತಿ ಇತ್ತು ಹಾಗಾದ್ರೆ ಪೊಲೀಸರ ಕಾರ್ಯಾಚರಣೆ ನೀವೇ ನೋಡಿ. ಮಡಿಕೇರಿಗೆ ದಿನೇ ದಿನೇ ಬರುವಂತ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಿದೆ. ಆದ್ರೆ ಬರುವಂತ ಪ್ರವಾಸಿಗರಿಗೆ ಇಲ್ಲಿ ಯಾವುದೇ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಅದರಲ್ಲೂ ವಿಶೇಷವಾಗಿ ಮಡಿಕೇರಿಗೆ ಬರುವಂತ ದಿನಕ್ಕೆ ಸಾವಿರಾರು ಪ್ರವಾಸಿಗರು ನೇರವಾಗಿ ಬರುವಂತದ್ದು ಮಡಿಕೇರಿಯ ಪ್ರಮುಖ ಪ್ರವಾಸಿ ತಾಣ ರಾಜಾಸಿಟಿಗೆ ಬರುವಂತವರಿಗೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆನೇ ಇಲ್ಲ, ರಸ್ತೆಯಲ್ಲಿ ನಿಲ್ಲಿಸುವಂತದ್ದು. ಈಗ ನಾವು ಇದ್ದೇವೆ ರಸ್ತೆ ಇದು ಮಡಿಕೇರಿ ಮುಖ್ಯ ರಸ್ತೆ ರಾಜಾಸೀಟ್ ಮಾರ್ಗವಾಗಿ ಹೋಗುವಂತದ್ದು. ಜಿಲ್ಲಾ ಪಂಚಾಯತ್ ಕಚೇರಿಗೆಲ್ಲ ಇದೇ ರೋಡ್ ಮಾರ್ಗವಾಗಿ ಹೋಗಬೇಕು. ಮತ್ತೆ ಪ್ರವಾಸಿಗರು ಯಾರು ಬಂದ್ರು ಕೂಡ ಇದೇ ರಸ್ತೆಗಾಗಿ ಬರ್ತಾರೆ. ನೋಡಿ, ಇಲ್ಲಿ ನಿಲ್ಲಿಸಿದರೆ ಪಾರ್ಕಿಂಗ್ ಇದೆ. ಈ ರೋಡಲ್ಲಿ ಬಂದು ಇಲ್ಲಿ ರೋಡಲ್ಲಿ ನಿಲ್ಲಿಸಿ ಹೋಗುವಂತದ್ದು. ಮತ್ತೆ ಇಲ್ಲಿ ಈ ರೀತಿ ನಿಲ್ಲಿಸಿದಾಗ ಏನಾಗುತ್ತೆ ಅಂದ್ರೆ ಸ್ಥಳೀಯರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಜಾಗನೇ ಇರಲ್ಲ. ಪೊಲೀಸರು ಹರಸಾಹಸ ಪಡಬೇಕಾಗುತ್ತೆ. ಅದರಿಂದ ಬದಲಿ ಪಾರ್ಕಿಂಗ್ ವ್ಯವಸ್ಥೆ ನಿರ್ಮಾಣ ಮಾಡಿ ಅಂತ ಹೇಳಿ ಹಲವು ವರ್ಷಗಳಿಂದ ಬೇಡಿಕೆ ಇದೆ. ಇದು ಕೂಡ ಸಾಧ್ಯವಾಗ್ತಿಲ್ಲ. ಮತ್ತೆ ಇಲ್ಲಿ ಕೂಡ ಟ್ರಾಫಿಕ್ ಪೊಲೀಸರು ಕೂಡ ಇರ್ತಾರೆ. ಮತ್ತೆ ನೋಡಿ, ಇಲ್ಲಿ ಬಂದು ಎಲ್ಲ ನಿಲ್ಲಿಸ್ತಾರೆ. ರಜಾ ದಿನಗಳಲ್ಲಿ ಅಂತೂ ಹೆಚ್ಚು ವಾಹನಗಳು ಬರುವಂತದ್ದು, ಇಲ್ಲೇ ರಸ್ತೆಯಲ್ಲೇ ನಿಲ್ಲಿಸಿ ಪ್ರವಾಸಿಗರನ್ನು ಇಳಿಸಿ ಹೋಗುವಂತದ್ದು. ಆ ಸಂದರ್ಭ ತೀವ್ರ ಸಮಸ್ಯೆ ಆಗುತ್ತೆ. ನೋಡಿ, ರಾಜಾ ಸೀಟ್ ಅಲ್ಲಿ ಪಕ್ಕದಲ್ಲಿ ಇದೆ, ಅಲ್ಲೇ ಕಾಣುವಂತದ್ದು ರಾಜಾ ಸೀಟ್. ಅದು ಇಲ್ಲಿ ಈ ರಸ್ತೆಯಲ್ಲಿ ವಾಹನ ಪಾರ್ಕಿಂಗ್ ಮಾಡುವಂತದ್ದು. ಈ ರಸ್ತೆ ಎಷ್ಟು ವಾಹನ ನಿಲ್ಲಿಸಬಹುದು ಅಂತ ನೋಡಿ. ಇಲ್ಲಿ ಒಂದು 50 ವಾಹನ ನಿಲ್ಲಿಸಿದ್ರೆ ಸಂಪೂರ್ಣ ಭರ್ತಿ ಆಗುತ್ತೆ. ಮತ್ತೆ ವಾಹನಕ್ಕೆ ಪಾರ್ಕಿಂಗ್ ಇಲ್ಲ ಅಂತ ಹೇಳಿ ಎಲ್ಲೆಲ್ಲಿ ರಸ್ತೆ ಇರುತ್ತೆ ಆ ರಸ್ತೆಗಳೆಲ್ಲ ಹೋಗಿ ಪಾರ್ಕಿಂಗ್ ಮಾಡುವಂತದ್ದು. ಅದರಿಂದ ಈ ಪಕ್ಕದಲ್ಲಿ ಒಂದು ತೋಟಗಾರಿಕೆ ಇಲಾಖೆಗೆ ಸೇರಿದಂತ ಜಾಗ ಇದೆ. ಇಲ್ಲಿ ಏನು ಶೇಡ್ ನೆಟ್ ಹಾಕಿದ್ದಾರೆ. ಅದರ ಒಳಗಡೆ ಒಂದು 2 ರಿಂದ 3 ಎಕರೆ ಜಾಗ ಇದೆ. ಅದನ್ನು ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಅಂತ ಹೇಳುವಂತದ್ದು ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಪುಟಾಣಿ ರೈಲ್ ಇತ್ತು, ಹಲವು ವರ್ಷಗಳ ಹಿಂದೆ ಪುಟಾಣಿ ರೈಲ್ ಇತ್ತು ರಾಜಾಸೀಟ್ ಪಕ್ಕದಲ್ಲಿ. ಅದು ಬಂದಾಗಿ ಸುಮಾರು 6-7 ವರ್ಷ ಆಗಿದೆ. ಅದರಿಂದ ಆ ಜಾಗವನ್ನು ಅದನ್ನು ತೆರವು ಮಾಡಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ರೆ ಸುಮಾರು ಒಂದು 500-600 ವಾಹನಗಳು ನಿಲ್ಲಿಸಬಹುದು ಅಂತ ಹೇಳುವಂತದ್ದು ಒಂದು ಮನವಿ ಇದೆ. ಅದರಿಂದ ಅದಕ್ಕೆ ನಗರಸಭೆ ಅದಕ್ಕೆ ತೋಟಗಾರಿಕೆ ಇಲಾಖೆ ಒಪ್ಕೊಂಡು ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು. ಅದನ್ನು ಮಾಡೋದು ಸೂಕ್ತ ಅಂತ ಹೇಳುವಂತದ್ದು. ಯಾಕಂದ್ರೆ ಇಲ್ಲಾಂದ್ರೆ ತಮ್ಮ ತೀವ್ರ ಸಮಸ್ಯೆ. ಈ ರೀತಿ ಬರುವಾಗ ಇಲ್ಲಿ ಪಾರ್ಕಿಂಗ್ ಇಲ್ಲೇ ರಸ್ತೆಯಲ್ಲಿ ಹೋಗುವಂತದ್ದು ಇದೆ ಅಂತ ಹೇಳುವಾಗ ತೀವ್ರ ಸಮಸ್ಯೆ ಆಗುತ್ತೆ. ಅದು ನೋಡಿ, ಈ ತರ ಇಲ್ಲಿ ಈಗ ಒಂದು ಟಿಟಿ ವಾಹನ ಬಂದು ನಿಂತಿದೆ ನೋಡಿ, ಪ್ರವಾಸಿಗರೆಲ್ಲ ಹತ್ತಾ ಇದ್ದಾರೆ. ಅದಕ್ಕೆ ಈ ರೀತಿ ರಸ್ತೆಯಲ್ಲಿ ನಿಂತುಕೊಳ್ಳುವಂತದ್ದು. ಮತ್ತೆ ಇಲ್ಲಿ